Hello dear students, welcome to Lucky Tutorials. My name is Vinay Devanavar, biology lecturer. So ನಮ್ಮ ಚಾನಲ್ ಒಳಗಡೆ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಎಕ್ಸ್ಪ್ಲೇಷನ್ ಇರ್ತಾವೆ. ಸೊ ಇವತ್ತಿನ ವಿಡಿಯೋದಾಗ ನಾವು ಕನ್ನಡದ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಓಕೆ, ಬಯಾಲಜಿ ಸೆಕೆಂಡ್ ಪಿ ಯುದು ಫಸ್ಟ್ ಚಾಪ್ಟರ್ ದಡು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗಡೆ. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್, ಒಂದು ಫ್ಲವರ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡೋಣ ಈ ಕ್ಲಾಸ್ನಾಗ. ಫ್ಲವರು ಆಲ್ರೆಡಿ ನಿಮಗೆ ಗೊತ್ತೈತಿ, ಇದು ಆಂಜಿಯೋಸ್ಪರ್ಮ್ ಅನ್ನೋ ಸೆಕ್ಷನ್ನಾಗ ಬರ್ತೈತಿ. ಓಕೆ, ಸೊ ಫ್ಯಾಸಿನೇಟಿಂಗ್ ಆರ್ಗನ್ ಅಂತ ಹೇಳ್ತೀವಿ. ಇದು ಇಂಟ್ರೆಸ್ಟಿಂಗ್, ಇದು ಒಂದು ಟೈಪ್ ಇಂಟ್ರೆಸ್ಟಿಂಗ್ ಆರ್ಗನ್ ಆ್ಯಕ್ಚುಲಿ. ನೆಕ್ಸ್ಟ್ ಇದು ಮಾಡಿಫೈಡ್ ಶೂಟ್. ಇದ್ರೊಳಗಡೆ ಏನಾಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಂಥ ಒಂದು ಸೈಟ್. ಇದ್ರೊಳಗಡೆ 4 ಮೇನ್ ಓರಲ್ಸ್ ಇರ್ತಾವೆ. 4 ಮೇನ್ ಓರಲ್ಸ್ ಅದು ಮಾಡಿಫೈಡ್ ಲೀಫಿಂದ ಆಗಿರ್ತಾವೆ. ಅವು 4 ಮೇನ್ ಓರಲ್ಸ್ ಅಂದ್ರೆ ಯಾವ ಅಂತಂದ್ರೆ, ಒಂದು ಕ್ಯಾಲಿಕ್ಸ್, ಕೋರಲ್ಲ, ಆಂಡ್ರೋಶಿಯಮ್ ಮತ್ತು ಗೈನೇಶಿಯಮ್ ಅಂತ ಹೇಳ್ತೀವಿ. ಓಕೆ, ಸೊ ನೋಡ್ಲಿ, ಈಗ ಕ್ಯಾಲಿಕ್ಸ್ ಅಂತಂದ್ರೆ ಇದು ಗ್ರೂಪ್ ಆಫ್ ಸೆಪಲ್ಸ್. ಗ್ರೂಪ್ ಆಫ್ ಸೆಪಲ್ ಇಂದ ಏನಾಗುತ್ತಾ, ಕ್ಯಾಲಿಕ್ಸ್ ಆಗುತ್ತಾ. ಗ್ರೂಪ್ ಆಫ್ ಪೆಟಲ್ ಇಂದ ಏನಾಗುತ್ತಾ, ಕೊರಲ್ ಆಗುತ್ತಾ. ನೆಕ್ಸ್ಟ್ ಗ್ರೂಪ್ ಆಫ್ ಸ್ಟೆಮನ್ ಇಂದ ಏನಾಗುತ್ತಾ, ಆಂಡ್ರೋಶಿಯಮ್ ಆಗುತ್ತಾ. ಆ ಗ್ರೂಪ್ ಆಫ್ ಪಿಸ್ಟಿಲ್ ಇಂದ ಏನಾಗುತ್ತಾ, ಗೈನೇಶಿಯಮ್ ಆಗುತ್ತಾ. ಓಕೆ, ಸೊ ಕ್ಯಾಲಿಕ್ಸ್ ಅಂಡ್ ಕೊರಲ್ಲ ಇದೆರಡಕ್ಕೆ ಏನಂತ ಕರಿತೀವಿ, ಎಕ್ಸೆಸರಿ ಓರಲ್ ಅಂತ ಕರಿತೀವಿ. ನೆಕ್ಸ್ಟ್ ಆಂಡ್ರೋಶಿಯಮ್ ಮತ್ತು ಗೈನೇಶಿಯಮ್ ಏನಂತ ಕರಿತೀವಿ, ಎಸೆನ್ಷಿಯಲ್ ಅಥವಾ ರಿಪ್ರೊಡಕ್ಟಿವ್ ಓರಲ್ ಅಂತ ಕರಿತೀವಿ. ಈಗ ಔಟರ್ ಮೋಸ್ಟ್, ನೀವು ಔಟರ್ ಮೋಸ್ಟ್ ಇಲ್ಲಿ ನೋಡ್ರಿ, ನೀವು ಫ್ಲವರ್, ದಿಸ್ ಇಸ್ ಅ ಫ್ಲವರ್ ಸ್ಟ್ರಕ್ಚರ್. ಈಗ ಔಟರ್ ಮೋಸ್ಟ್ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ರೆ ಇದು ದಟ್ ಈಸ್ ವಿ ಕಾಲ್ ಇಟ್ ಎಸ್ ಅ ಸೆಪಲ್. ಇದಕ್ಕೆ ಸೆಪಲ್ ಅಂತ ಹೇಳ್ತೀವಿ. ಸೆಪಲ್ ಏನು, ಗ್ರೂಪ್ ಆಫ್ ಸೆಪಲ್ ವಿ ಕಾಲ್ ಇಟ್ ಎಸ್ ಅ ಕ್ಯಾಲಿಕ್ಸ್. ಇಟ್ ಈಸ್ ಅ ಔಟರ್ ಮೋಸ್ಟ್, ಇದು ಹೊರಗಡೆ. ಇದೇನಾಗತ್ತೆ ಅಂದ್ರೆ ಫ್ಲವರ್ನ ಬಡ್ ಒಳಗಡಿದ್ದಾಗ ಪ್ರೊಟೆಕ್ಷನ್ ಮಾಡಕ್ಕೆ ಹೆಲ್ಪ್ ಆಗುವಂಥ ಒಂದು ಸ್ಟ್ರಕ್ಚರ್ ಇದು ಸೆಪಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನು ಈಗ ಇನ್ಸೆಕ್ಟಿಗೆ ಮತ್ತು ಬರ್ಡಿಗೆ ಪಾಲಿನೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತಲ್ಲ, ಅದು ವೈಬ್ರೆಂಟ್ ಓಕೆ ಕಲರ್ ಏನು ಕಾಣ್ತಾವಲ್ಲ, ದಟ್ ಈಸ್ ವಿ ಕಾಲ್ಡ್ ಇಸ್ ಅ ಪೆಟಲ್ ಅಂತ ಕರಿತೀವಿ. ಪೆಟಲ್ ಆ್ಯಕ್ಚುಲಿ ಅದ್ರ ಕೆಲಸ ಏನಂತಂದ್ರೆ, ಇನ್ಸೆಕ್ಟಿಗೆ ಮತ್ತು ಬರ್ಡ್ಸಿಗೆ ಅಟ್ರಾಕ್ಟ್ ಮಾಡುವಂಥ ಒಂದು ಕೆಲಸ ಅದರದ್ದು. ಅದಕ್ಕೆ ಪಾಲಿನೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪೆಟಲ್ಸ್, ಗ್ರೂಪ್ ಆಫ್ ಪೆಟಲ್ಸ್ಗೆ ನಾವೇನಂತ ಕರಿತೀವಿ, ಕೊರಲ್ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇದು ಸೆಪಲ್ಲು, ಇದೇನಿತ್ತಲ್ಲ ಇದೆಲ್ಲ ವೈಬ್ರೇಟಿಂಗ್ ಪಾರ್ಟ್, ಪೆಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಥರ್ಡ್ ಯಾವ್ದ್ರಿ, ಆಂಡ್ರೋಶಿಯಮ್. ಆಂಡ್ರೋಶಿಯಮ್ ಅಂದ್ರೆ ಗ್ರೂಪ್ ಆಫ್ ಸ್ಟೆಮನ್ಸ್ ಅಲ್ಲ. ಸೊ ಈಗ ನೋಡಿ, ಒಂದು ಸ್ಟೆಮನ್ ಸ್ಟ್ರಕ್ಚರ್ ನೋಡ್ರಿ. ಸ್ಟೆಮನ್ ಇಟ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್, 2 ಪಾರ್ಟ್ ಇರ್ತಾವೆ. ಒಂದು ಆಂಥರ್ ಅಂತ ಕರಿತೀವಿ, ಇನ್ನೊಂದು ಫಿಲಮೆಂಟ್ ಅಂತ ಕರಿತೀವಿ. ಆಂಥರ್ ಒಳಗಡೆ ಆ್ಯಕ್ಚುಲಿ ಆಂಥರ್ ಇಟ್ ಇಸ್ ಅ ಮೇನ್ ಪಾರ್ಟ್. ಈ ಆಂಥರ್ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ. ಓಕೆ, ಈಗ ಇದೇ ಗ್ರೂಪ್ ಆಫ್ ಸ್ಟೆಮನ್ಸಿಗೆ ನಾವೇನಂತ ಕರಿತೀವಿ, ಆಂಡ್ರೋಶಿಯಮ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಈಗ ಪಿಸ್ಟಿಲ್ ಅಂತ ಹೇಳ್ತೀವಿ. ಪಿಸ್ಟಿಲ್ ಒಳಗಡೆ ಮತ್ತು 3 ಸ್ಟ್ರಕ್ಚರ್ಸ್ ಇರ್ತಾವೆ. ಯಾವ್ಯಾವ ನೋಡ್ರಿ, ಅದು ಒಂದು ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ. ಓಕೆ, ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ ಇವು 3 ಕೂಡಿ ನಾವೇನಂತ ಕರಿತೀವಿ ಅಂತಂದ್ರೆ ಕಾರ್ಪಲ್ ಅಥವಾ ಪಿಸ್ಟಿಲ್ ಅಂತ ಕರಿತೀವಿ. ಸೊ ಗ್ರೂಪ್ ಆಫ್ ಕಾರ್ಪಲ್ ಆ್ಯಂಡ್ ಪಿಸ್ಟಿಲ್ ವಿ ಕಾಲ್ ಇಟ್ ಆಸ್ ಗೈನೇಶಿಯಮ್ ಅಂತ ಕರಿತೀವಿ. ಇದು ಫಿಮೇಲ್ ಗ್ಯಾಮೆಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಸೆಕ್ಷನ್. ಎಲ್ಲಿ ಅಂತಂದ್ರೆ ಓವರಿ, ಯು ಆಲ್ರೆಡಿ ನೋ ದ್ಯಾಟ್. ಸೊ ಓವರಿ ಏನಾಗುತ್ತೆ, ಓವಿಲ್ ಫಾರ್ಮೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನಾಗುತ್ತೆ, ಸ್ಟೆಮನ್ ಒಳಗಡೆ ಪೋಲನ್ ಗ್ರೇನ್ ರಿಲೀಸ್ ಆಗೋ ಸಂಬಂಧ. ನೆಕ್ಸ್ಟ್ ಈ ಗೈನೇಶಿಯಮ್ ಒಳಗಡೆ ಕಾರ್ಪೆಲ್ ಒಳಗಡೆ ಓವರಿ ಒಳಗಡೆ ಓವಿಲ್ ಫಾರ್ಮೇಷನ್ ಆಗೋ ಸಂಬಂಧ ನಾವೇನಂತ ಕರಿತೀವಿ, ದೀಸ್ 2 ಆರ್ ರಿಪ್ರೊಡಕ್ಟಿವ್ ಓರಲ್ ಅಂತ ಕರಿತೀವಿ. ಇನ್ನೊಂದು, ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಒಂದು ಸ್ಟಾರ್ಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಏನಂತ ಕರಿತೀವಿ, ಪೆಡಿಸಿಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಫ್ಲವರ್. ಓಕೆ, ಇದು ಯಾವುದು, ಅ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಅ lateral section of the flower. Okay, so ಈಗ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಸೊ ವಾಟ್ ಈಸ್ ಪೆರಿಯಾಂತ್? ಪೆರಿಯಾಂತ್ ಅಂದ್ರೆ ಏನ್ರಿ, ಅದರ ಯೂನಿಟ್ ಅಂದ್ರೆ ಏನಂತ ಹೇಳಬೇಕು. ಥ್ಯಾಂಕ್ ಯು.